ಕಸದ ತಿಪ್ಪೆಯಲ್ಲಿ ಬಿದ್ದಿದ್ದ 3 ದಿನದ ಹೆಣ್ಣು ಮಗುವನ್ನ ತಂದು ಸ್ವಂತ ಮಗಳಿಗಿಂತ ಹೆಚ್ಚಾಗಿ 13 ವರ್ಷ ಸಾಕಿದ್ದ ಮಹಿಳೆಯನ್ನ ಅದೇ ಅನಾಥ ಬಾಲಕಿ ತನ್ನ ಬಾಯ್ ಫ್ರೆಂಡ್ಗಳ ಜೊತೆಗೆ ಸೇರಿ ಆಸ್ತಿಗಾಗಿ ಕೊಲೆ ಮಾಡಿಬಿಟ್ಟಿದ್ದಾಳೆ. ಅಚ್ಚರಿ ಅನಿಸಿದ್ರೂ ಇದು ವಾಸ್ತವ ಸತ್ಯ. ಇಂಥದ್ದೊಂದು ರಕ್ತ ಕುದಿಯುವಂತೆ ಮಾಡುವ ಘಟನೆ ಒಡಿಶಾದಲ್ಲಿ ನಡೆದಿದೆ. ತನಗೆ ಮಕ್ಕಳಿಲ್ಲವಲ್ಲ ಅಂತ ಕೊರಗ್ತಿದ್ದ ರಾಜಲಕ್ಷ್ಮಿ ಎಂಬ ಮಹಿಳೆಗೆ 13 ವರ್ಷಗಳ ಹಿಂದೆ ರಸ್ತೆ ಬದಿಯಲ್ಲಿ ಯಾರೋ ಬಿಸಾಡಿ ಹೋಗಿದ್ದ 3 ದಿನದ ಹೆಣ್ಣು ಮಗು ಸಿಕ್ಕಿತ್ತು. ಕಾನೂನು ಪ್ರಕಾರವೇ ಆ ಮಗುವನ್ನ ದತ್ತು ಪಡೆದ ಅವರು ಆ ಅನಾಥ ಮಗುವಿಗೆ ತಾಯಿಯಾದ್ರು. ಒಳ್ಳೆಯ ಶಾಲೆಗೆ ಸೇರಿಸಿ ಉತ್ತಮ ಶಿಕ್ಷಣವನ್ನೂ ಕೊಡಿಸಿದ್ರು. 13 ವರ್ಷದ ಆಕೆ ಈಗ 8ನೇ ಕ್ಲಾಸ್ ಓದ್ತಿದ್ದಾಳೆ. ಮನೆಯಲ್ಲಿ ಎಷ್ಟೇ ಒಳ್ಳೆಯ ಸಂಸ್ಕಾರ ಹೇಳಿಕೊಟ್ಟರೂ ಮನೆಯಿಂದ ಹೊರಗೆ ಹೋದಾಗ ಆಕೆ ಹುಡುಗರೊಂದಿಗೆ ಓಡಾಡುತ್ತಾ ಮಜಾ ಮಾಡುತ್ತಾ ಕ್ಲಾಸ್ಗೆ ಬಂಕ್ ಮಾಡುತ್ತಾ ಸ್ವೇಚ್ಛಾಚಾರದ ಜೀವನ ನಡೆಸ್ತಿದ್ಲು. ಇದನ್ನ ತಿಳಿದ ರಾಜಲಕ್ಷ್ಮಿ ಮಗಳಿಗೆ ಬುದ್ಧಿವಾದ ಹೇಳಿದ್ರು. ಇನ್ಮುಂದೆ ಯಾವ ಹುಡುಗರ ಜೊತೆ ಕೂಡ ಸುತ್ತುವಂತಿಲ್ಲ ಅಂತ ಗದರಿದ್ರು. ಆದ್ರೆ ಅದೇ ತನ್ನ ಸಾವಿಗೆ ಕಾರಣವಾಗತ್ತೆ ಅನ್ನೋದು ಆಕೆಗೆ ಗೊತ್ತಿರಲೇ ಇಲ್ಲ. ಅಮ್ಮ ಬುದ್ಧಿ ಹೇಳಿದಾಗ ಕೋಪಗೊಂಡ ಈ 13 ವರ್ಷದ ಬಾಲಕಿ ನನಗೆ ಬುದ್ಧಿ ಹೇಳಲು ನೀನೇನು ನನ್ನ ಹೆತ್ತ ತಾಯಿನ ಅಂತ ಕೇಳಿ ಗಲಾಟೆ ಮಾಡಿದ್ದಳು. ಹೆತ್ತ ಮಗಳಿಗಿಂತ ಹೆಚ್ಚಾಗಿ ಸಾಕಿದ್ರು ಕೂಡ ಮಗಳು ಈ ರೀತಿ ವರ್ತಿಸಿದ್ದು ರಾಜಲಕ್ಷ್ಮಿಗೆ ಬೇಸರ ತರಿಸಿತ್ತು. ಆದ್ರೆ ಇದು ಇಷ್ಟಕ್ಕೆ ಮುಗಿದಿದ್ರೆ ಆಗ್ತಿತ್ತು. ಆದ್ರೆ ಈ ಬಾಲಕಿ ತನ್ನ ತಾಯಿ ತನ್ನ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗ್ತಾಳೆ ಅಂತ ಭಾವಿಸಿ ಅವಳನ್ನ ಕೊಂದೇ ಬಿಡುವ ನಿರ್ಧಾರಕ್ಕೆ ಬಂದಿದ್ದಾಳೆ. ದೇವಾಲಯದ ಅರ್ಚಕನಾಗಿದ್ದ 21 ವರ್ಷದ ಗಣೇಶ್ ಹಾಗೂ 20 ವರ್ಷದ ದಿನೇಶ್ ಈ ಇಬ್ಬರು ಅಂದ್ರೆ ಆಕೆಯ ಬಾಯ್ ಫ್ರೆಂಡ್ ಜೊತೆ ಸೇರಿ ಕೊಲೆಗೆ ಸಂಚು ರೂಪಿಸಿದ್ದಾಳೆ. ಹಾಗೆ ಆಕೆ ಸಾಕು ತಾಯಿಯಾಗಿದ್ದರಿಂದ ಆಕೆಯ ಆಸ್ತಿಯನ್ನ ತನ್ನದಾಗಿಸಿಕೊಳ್ಳಲು ಈ ಕೊಲೆ ಮಾಡಿದ್ದಾಳೆಂಬ ಆರೋಪ ಕೂಡ ಇದೆ. ಆ ಬಾಲಕಿ ರಾಜಲಕ್ಷ್ಮಿಗೆ ನಿದ್ರೆ ಮಾತ್ರೆಗಳನ್ನು ನೀಡಿ ನಂತರ ದಿಂಬುಗಳಿಂದ ಉಸಿರುಗಟ್ಟಿಸಿ ಕೊಂದಿದ್ದಾಳೆ. ಆದ್ರೆ ತಾಯಿ ಹೃದಯಾಘಾತವಾಗಿ ಮೃತಪಟ್ಟಿದ್ದಾಳೆ ಅಂತ ಸಂಬಂಧಿಕರಿಗೆ ಹೇಳಿ ನಂಬಿಸಿದ್ದಾಳೆ. ಇದನ್ನೇ ನಂಬಿದ ಕುಟುಂಬಸ್ಥರು ಮಹಿಳೆಯ ಅಂತ್ಯಕ್ರಿಯೆಯನ್ನು ನಡೆಸಿದ್ದಾರೆ. ಆದ್ರೆ ಆ ಬಳಿಕ ಮೃತ ರಾಜಲಕ್ಷ್ಮಿಯ ಸಹೋದರ ಪ್ರಸಾದ್ ಮಿಶ್ರಾ ಅವರಿಗೆ ಆ ಹುಡುಗಿಯ ಮೊಬೈಲ್ ಫೋನ್ ಹೇಗೋ ಸಿಕ್ಬಿಡತ್ತೆ. ಅದರಲ್ಲಿ ಆಕೆ ಹುಡುಗರ ಜೊತೆ ಮಾಡಿದ್ದ ಮೆಸೇಜ್ ಪತ್ತೆಯಾಗುತ್ತೆ. ವಾಟ್ಸ್ಆಪ್ ಮೆಸೇಜ್ ನಲ್ಲಿ ಆ ಮೂವರು ಕೂಡ ಕೊಲೆಯ ಪ್ಲಾನ್ ಬಗ್ಗೆ ಚಾಟ್ ಮಾಡಿದ್ರು. ಅದರಲ್ಲಿ ರಾಜಲಕ್ಷ್ಮಿಯನ್ನ ಕೊಂದು ಅವಳ ಚಿನ್ನಾಭರಣಗಳು ಹಾಗೇನೆ ಹಣವನ್ನ ಕಿತ್ತುಕೊಂಡ ಬಗ್ಗೆ ಕೂಡ ಮೆಸೇಜಸ್ ಇದ್ವು. ಸತ್ಯ ಅರಿತ ರಾಜಲಕ್ಷ್ಮಿ ಸಹೋದರ ದೂರು ದಾಖಲಿಸಿದ್ರು. ಬಳಿಕ ಮೂವರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ.